ಏಪ್ರಿಲ್ 4ರಿಂದ ನಾಪೊಕ್ಲುವಿನ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ನಡೀತಾ ಇರುವ ಚೇನಂಡ ಕೊಡವ ಕೌಟುಂಬಿಕ ಹಾಕಿ ಹಬ್ಬದ ಫೈನಲ್ ಪಂದ್ಯಾಟಕ್ಕೆ ಭರ್ಜರಿ ಸಿದ್ಧತೆ ನಡೆದಿದ್ದು, ಮೇ 2ರಂದು ಕುಲ್ಲೆಟ್ಟಿರ ಹಾಗೂ ಚಪ್ಪಡಿರ ತಂಡದ ನಡುವೆ ಸೆಣಸಾಟ ನಡೆಯಲಿದೆ. ಸುಮಾರು 35,000ಕ್ಕೂ ಹೆಚ್ಚು ಪ್ರೇಕ್ಷಕರು ಪಂದ್ಯಾಟವನ್ನು ವೀಕ್ಷಿಸಲು ಸೇರುವ ನಿರೀಕ್ಷೆ ಇದ್ದು, ಕೇಂದ್ರದ ಕ್ರೀಡಾ ಸಚಿವರು ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಹಾಕಿ ಪಂದ್ಯಾಟದ ಜೊತೆಗೆ ಹಲವು ವಿಶಿಷ್ಟ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದ ಚೇನಂಡ ಕುಟುಂಬಸ್ಥರು ಪಂದ್ಯಾವಳಿಯ ಯಶಸ್ಸಿನ ಕುರಿತು ಕೊಡಗು ಚಾನೆಲ್ನೊಂದಿಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಕೊಡಗು ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ನಾಪೊಕ್ಲುವಿನ ಜನರಲ್ ತಿಮ್ಮಯ್ಯ ಕ್ರೀಡಾ ಮೈದಾನ ಏನಿದೆ ಅಲ್ಲಿ ಚೇನಂಡ ಹಾಕಿ ಹಬ್ಬದ ಸಂಭ್ರಮದಲ್ಲಿ ಭಾಗಿಯಾಗಿದ್ದೀವಿ. ವೀಕ್ಷಕರೇ, ಕಳೆದ 1 ತಿಂಗಳಿಂದ ಈ ಒಂದು ಮೈದಾನದಲ್ಲಿ ಬಹಳಷ್ಟು ಹಾಕಿ ತಂಡಗಳು ತಮ್ಮ ಸೆಣಸಾಟವನ್ನು ಪ್ರದರ್ಶಿಸಿ ಈ ನಾಳೆ ಮೇ 2ನೇ ತಾರೀಕಿನಂದು ನಡೀತಕ್ಕಂಥ ರೋಚಕ ಫೈನಲ್ ಪಂದ್ಯಾಟಕ್ಕೆ ಈಗಾಗಲೇ ಕುಲ್ಲೆಟ್ಟಿರ ಮತ್ತು ಚಪ್ಪಡಿರ ತಂಡಗಳು ಫೈನಲ್ ಪಂದ್ಯಾಟವನ್ನು ಪ್ರವೇಶಿಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾಳೆ ನಡೆಯಲಿರುವ ಫೈನಲ್ ಪಂದ್ಯಾಟ ಮತ್ತು ನಾಳೆ ಈ ಒಂದು ಕ್ರೀಡಾ ಮೈದಾನದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳ ಕುರಿತು ನಮಗೆ ಮಾಹಿತಿಯನ್ನು ಕೊಡಲಿದ್ದಾರೆ ಚೇನಂಡ ಮಾಧ್ಯಮ ವಕ್ತಾರರಾದಂಥ ಚೇನಂಡ ಸುರೇಶ್ ಅವರು. ಅವರ ಹತ್ರನೇ ಮಾತಾಡೋಣ. ನಾಳೆ ವಿಭಿನ್ನವಾದ ಕಾರ್ಯಕ್ರಮಗಳು ಏನಿದೆ, ಕಳೆದ 1 ತಿಂಗಳಿಂದ ಈ ಒಂದು ಕ್ರೀಡಾಕೂಟ ಆಯೋಜನೆ, ಅದರ ಜೊತೆಗೆ ಗಿಡ ನೆಡುವಂಥ ಮತ್ತು ಮಕ್ಕಳಿಗೆ ಅಥವಾ ಕೃಷಿಕರಿಗೆ ಹಲವಾರು ಮಾಹಿತಿಗಳನ್ನು ನೀಡುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಚೇನಂಡ ಕುಟುಂಬಸ್ಥರು ಮಾಡಿದರು. ಆ ಎಲ್ಲ ಏನೇನು ಈ ಒಂದು ಕ್ರೀಡಾಕೂಟದ ಅಂಗವಾಗಿ ಏನೇನು ಕಾರ್ಯಕ್ರಮ ಆಯೋಜನೆಯನ್ನು ಮಾಡಿದರು ಮತ್ತು ನಾಳೆ ಇಲ್ಲಿ ನಡೆಯಲಿರುವಂಥ ಕಾರ್ಯಕ್ರಮಗಳು ಏನೇನು ಮತ್ತು ಇಲ್ಲಿಗೆ ಭಾಗವಹಿಸಿರುವ ಪ್ರಮುಖರು ಯಾರ್ಯಾರು, ಈ ಬಗ್ಗೆ ಮಾಹಿತಿನ ತಿಳ್ಕೊಂಡು ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಬಹುಶಃ ಈ ಒಂದು ತಿಂಗಳಿನಿಂದ ಒಂದು ಒಳ್ಳೆ ರೀತಿಯ ಕ್ರೀಡಾಕೂಟ ಇಲ್ಲಿ ನಡೆದಿದೆ. ಚೇನಂಡ ಕುಟುಂಬಸ್ಥರು ಈ ಬಾರಿ 26ನೇ ವರ್ಷದ ಒಂದು ಪಂದ್ಯಾವಳಿಯನ್ನ, ಕೊಡವ ಕೌಟುಂಬಿಕ ಪಂದ್ಯಾವಳಿಯನ್ನ ಆಯೋಜನೆ ಮಾಡಿದ್ರ. ಕಳೆದ 1 ತಿಂಗಳಿಂದ ಈ ಒಂದು ಕ್ರೀಡಾಕೂಟ ನಡೀತಾ ಬಂತು. ಎಷ್ಟು ಚೆನ್ನಾಗಿ ಕ್ರೀಡಾಕೂಟ ನಡೆದಿದೆ ಅಂದ್ರೆ ನಾವು ಯೋಚನೆ ಮಾಡಿದ್ದಕ್ಕಿಂತ ಅಷ್ಟು ಚೆನ್ನಾಗಿ ಆಗಿದೆ. ಅಷ್ಟು ಒಂದು ಬ್ಯೂಟಿಫುಲ್, ಅಂದ್ರೆ ಯಾವುದೇ ಒಂದು ತೊಂದರೆ ಆಗಲಿಲ್ಲ. ಮತ್ತೆ ಮಳೆ, 2 ಮಳೆ ಸಿಕ್ಕಿದೆ, ಅದರಲ್ಲಿ ಯಾವುದು ತೊಂದರೆ ಆಗಲಿಲ್ಲ. ಬಟ್ ಅಷ್ಟು ಚೆನ್ನಾಗಿ ಎಲ್ಲರಿಂದ ಒಂದು ಅಪ್ರಿಷಿಯೇಷನ್ ಬರ್ತಾ ಉಂಟು. ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತ. ಅಂತಿಮ ಹಂತಕ್ಕೆ ತಲುಪಿದ್ದೀವಿ. ನಾಳೆ ಫೈನಲ್ ಮ್ಯಾಚ್ ಆಗುತ್ತೆ. ಅದಕ್ಕೆ ಭರದಿಂದ ಸಿದ್ಧತೆ ನಡೀತಾ ಉಂಟು. ಆ ಮ್ಯಾಚ್ಗೆ ಭರವಸೆ ಕೊಟ್ಟಿದ್ದಾರೆ ನಮ್ಮ ಮುಖ್ಯಮಂತ್ರಿ ಅವರು ಬರ್ತಾರೆ ಅಂತ. ನೋಡಬೇಕು, ಅವರ ಕಾರ್ಯಕ್ರಮದಲ್ಲಿ ಇನ್ನೂ ಫೈನಲೈಸ್ ಆಗಲಿಲ್ಲ. ಮತ್ತು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಸ್ಪೋರ್ಟ್ಸ್ ಮಿನಿಸ್ಟರ್ ಡಾಕ್ಟರ್ ಮನ್ಸುಖ್ ಮಾಂಡವ್ಯ 100% ಬಂದೇ ಬರ್ತಾರೆ. ಅದರೆಲ್ಲ ಅರೇಂಜ್ಮೆಂಟ್ ಆಗಿದೆ. ಅಲ್ಲದೆ ನಮ್ಮ MP ಸಾಹೇಬರು ಅವರು ಬರ್ತಾರೆ. ಮತ್ತು ನಮ್ಮ ಮುಖ್ಯಮಂತ್ರಿ ಕಾನೂನು ಸಲಹೆಗಾರರಾದ ಶ್ರೀಮಾನ್ ಪೊನ್ನಣ್ಣನವರು ಅವರು ಬರ್ತಾರೆ. ಮಂತರ್ಗೌಡ ಅವರು ಬರ್ತಾರೆ. ಹಾಗೆ ಮತ್ತೆ ನಮಗೆ ಸ್ಪಾನ್ಸರ್ಸ್ ಇದ್ದಾರಲ್ಲ, ಅವರೆಲ್ಲರೂ ಬರ್ತಾರೆ. ಲೆವಿಸ್ಟಾ ಅವರು ಬರ್ತಾರೆ, ಮತ್ತು DW ಅವರು ಬರ್ತಾರೆ, ಕೇಲ್ಚಂದ್ರ ಅವರು ಬರ್ತಾರೆ. ಹಾಗೆ ಸ್ಪಾನ್ಸರ್ಸ್ ಎಲ್ಲರೂ ಇದ್ದಾರೆ. ಅಂತಿಮ ಸಿದ್ಧತೆ ನಾಳೆ ನಮಗೆ ಇಲ್ಲಿ ಒಂದು 30ರಿಂದ 35,000 ಜನ ಸೇರುವ ಸಾಧ್ಯತೆ ಇದೆ. ಅದಕ್ಕಿರುವ ಅರೇಂಜ್ಮೆಂಟ್ಸ್ ಎಲ್ಲ ಗ್ಯಾಲರಿ ಆಗಿದೆ, VIP ಗ್ಯಾಲರಿ ಆಗಿದೆ, ಎಲ್ಲ ಚೆನ್ನಾಗಿ ನಡೀತಾ ಉಂಟು. ಹಾಗೆ ಬರದಿಂದ ಸಾಗ್ತಾ ಇದೆ. ಈ ಮ್ಯಾಚ್ ಸುಸೂತ್ರವಾಗಿ ನಡೀತೆ ಅನ್ನೋ ಭರವಸೆ ಇದೆ. ಬಹುಶಃ ಕಳೆದ ಬಾರಿ ಇರ್ಬೋದು, ಆಚೆ ಬಾರಿ ಇರ್ಬೋದು, ಏನಂದ್ರೆ ಈ ರೀತಿ ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾಟ ನಡೆದಾಗ ಒಂದ್ಸಲ ಇದು ಕಳೆದ ಬಾರಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೂಡ ಆಯ್ತು. ಈ ಬಾರಿಯ ನಿಮ್ಮ ಈ ಒಂದು ಇದರಲ್ಲಿ ಅಂತಹ ಯಾವ್ದಾದ್ರು ದಾಖಲೆಗಳು ಆಗಿದೆಯಾ? ಇಲ್ಲ, ಹಾಗೆ ಏನು ಮಾಡಲಿಲ್ಲ ನಾವು. ಈ ಸತಿ 383 ಟೀಮ್ ಜೆಂಟ್ಸ್, 61 ಟೀಮ್ ಲೇಡೀಸ್ ಬಂದಿದೆ. ಬಟ್ ಅದರಲ್ಲಿ ಒಂದೇ ಒಂದು ಸ್ಪೆಷಾಲಿಟಿ ಅಂದ್ರೆ ಒಂದು 8ರಿಂದ 10 ಟೀಮ್ ಮಾತ್ರ ವಾಕೌರ್ ಆಗಿದೆ. ಅದರ ಪರಿಸ್ಥಿತಿ ಹೇಳಕ್ಕಾಗದಲ್ಲ, ಯಾರಾದ್ರೂ ತೀರಿ ಹೋಗಿರ್ತಾರೆ, ಏನಾದ್ರು ಒಂದು ಅಂತ ಕ್ರಿಟಿಕಲ್ ಮೂಮೆಂಟ್ ಅಲ್ಲಿ ಮಾತ್ರ ವಾಕೌರ್ ಆಗಿದೆ. ಎಲ್ಲ ಮ್ಯಾಚ್ ಸೂತ್ರವಾಗಿ ನಡೆದಿದೆ. ಮತ್ತೆ ಮ್ಯಾಚ್ ಅಲ್ಲಿ ಏನಾದ್ರೂ ಒಂದು ಗಲಾಟೆ ಯಾವುದೂ ಇಲ್ಲ. ತುಂಬಾ ಚೆನ್ನಾಗಿ ನಡೆದಿದೆ. ನಾಳೆ ಫೈನಲ್, ಅದು ಚೆನ್ನಾಗಿ ನಡೆಯೋ ಭರವಸೆ ಉಂಟು. ಓಕೆ, ಈಗ ಫೈನಲ್ ಪಂದ್ಯಾಟದಲ್ಲಿ ಈಗ 4 ಬಹುಮಾನ ತಾವು ತಮ್ಮ ಕುಟುಂಬದಿಂದ ಇಟ್ಟಿದ್ರಿ. ಪ್ರಥಮ, ದ್ವಿತೀಯ, ತೃತೀಯ ಹಾಗೂ ಚತುರ್ಥ ಬಹುಮಾನ ಹೇಗೆ? ಪ್ರಥಮ ಬಹುಮಾನ 3 lakhs, ದ್ವಿತೀಯ ಬಹುಮಾನ 2 lakhs, ತೃತೀಯ ಬಹುಮಾನ 4 lakhs, 1 lakh, ಥರ್ಡ್ ಅಂಡ್ ಫೋರ್ತಿಗೆ ವಿತ್ ಟ್ರೋಫಿ. ಹಾಗೆ ಅದು ಬೆಳಿಗ್ಗೆ ನಾಳೆ 9 ಗಂಟೆಗೆ ಥರ್ಡ್ ಅಂಡ್ ಫೋರ್ತಿಗೆ ಆಗುತ್ತೆ. 1 ಗಂಟೆಗೆ ಫೈನಲ್ ಮ್ಯಾಚ್ ನಡೆಯುತ್ತೆ. ಅದಾದ್ಮೇಲೆ ಒಂದು ಕಾರ್ಯಕ್ರಮ ಇಟ್ಟಿದ್ದೀವಿ ನಮ್ದು. ಈವ್ನಿಂಗ್ ಒಂದು ಮ್ಯೂಸಿಕಲ್ ನೈಟ್ ಅಂತ ಉಂಟು. ಅದು ನಮ್ಮದೇ ಊರಿನ ಮಚ್ಚಂಡ
ಶರಣಯ್ಯಪ್ಪ ಮಚ್ಚಂಡ ಶರಣಯ್ಯಪ್ಪ ಅವ್ರದ್ದು Okay. ಈವ್ನಿಂಗ್ ಮ್ಯೂಸಿಕಲ್ ನೈಟ್ ಉಂಟು, ಅದು ನಡೆಯುತ್ತೆ. ಮತ್ತೆ ಹಾಗೆ ಬೇರೆ ಏನೋ ಎಕ್ಸ್ಟ್ರಾ ಪ್ರೋಗ್ರಾಮ್ಸ್ ಇಲ್ಲ. ಮತ್ತೆ ನಮ್ ಬರುವ ವರ್ಷ ಅಜ್ಜಿ ಕುಟ್ಟಿರೋ ಫ್ಯಾಮಿಲಿಯವರು ಹೋಸ್ಟ್ ಮಾಡೋದು. ಅವ್ರ ಫ್ಯಾಮಿಲಿ ಎಲ್ಲ ಬರ್ತಾರೆ. ಇವಾಗಲೇ ಹೇಳಿದ್ರೆ 100 ಮೇಲೆ ಜನರು ಬರ್ತೀವಿ ಅಂತ. ಅವರಿಗೆ VIP ಅರೇಂಜ್ಮೆಂಟ್ ಮಾಡಿದ್ದೀವಿ ಗೆಸ್ಟ್ ಅಲ್ಲಿ. ಹಾಗೆ ಅವ್ರದ್ದೊಂದು ಪ್ರೊಸೆಷನ್ ನಡೆಯುತ್ತೆ ಅಲ್ಲಿ ಗ್ರೌಂಡ್ ಅಲ್ಲಿ. ಒಂದು ರೌಂಡ್ 10 ಗಂಟೆಗೆ ಫುಲ್ ಅಜ್ಜಿಗುಟ್ಟಿರವರ ಫ್ಯಾಮಿಲಿ ಪೂರ್ತಿ ಒಂದು ರೌಂಡ್ ಪ್ರೊಸೆಷನ್ ಆಗುತ್ತೆ. ಮತ್ತೆ ಸಾಯಂಕಾಲ ಅವರು ಫ್ಲಾಗ್ ಅದೊಂದು ಕಾರ್ಯಕ್ರಮ ಉಂಟು. ಮುಂದಿನ ಬಾರಿ ನಡೆಯುವಂತ ಅಜ್ಜಿ ಕುಟೀರ ಕೌಟುಂಬಿಕ ಕ್ರಿಕೆಟ್ ಹಬ್ಬಕ್ಕೆ ಏನು ಫೈನಲ್ ಪಂದ್ಯಾಟ ಮುಗಿದ ತಕ್ಷಣ ಧ್ವಜವನ್ನ ಹಸ್ತಾಂತರ ಮಾಡಲಾಗ್ತದೆ ಅಂತ ನಮ್ಮ ಚೇನಂಡ ಈ ಬಾರಿಯ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದಂಥ ಚೇನಂಡ ಕುಟುಂಬಸ್ಥರಾದ ಮಾಧ್ಯಮೋಕ್ತರಾದ ಸುರೇಶ್ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಇದೊಂದು ಒಳ್ಳೆಯ ಕಳೆದ 1 ತಿಂಗಳಿಂದ ತುಂಬ ರೋಚಕವಾಗಿ ಪಂದ್ಯಾಟ ನಡೀತು. ಎಲ್ಲ ರೀತಿಯಲ್ಲೂ ಎಲ್ಲರಿಗೂ ಕೂಡ ಯಾವುದೇ ರೀತಿ ತೊಂದರೆ ತಾಪತ್ರಗಳು ಆಗದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡ್ಕೊಂಡೋಯ್ತು. ನಾಳೆ ಕೂಡ ಫೈನಲ್ ಪಂದ್ಯಾಟ ಅಷ್ಟೇ ರೋಚಕವಾಗಿ ಅಷ್ಟೇ ಯಶಸ್ವಿಯಾಗಿ ನಡೀಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಅವರ ಚೇನಂಡ ಕುಟುಂಬಕ್ಕೆ ನಮ್ಮ ಎಲ್ಲ ಚಾನೆಲ್ನ ವೀಕ್ಷಕರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಈ ಬಗ್ಗೆ ಮಾತಾಡಲಿಕ್ಕೆ ಮತ್ತೊಬ್ಬರು ಚೇನಂಡ ಕುಟುಂಬಸ್ಥರಾದಂಥ ಪೃಥ್ವಿ ಅವ್ರ ಹತ್ರ ಕೆಲವು ಮಾಹಿತಿಗಳನ್ನ ತಿಳಿದುಕೊಳ್ಳೋಣ. ವೀಕ್ಷಕರೇ, ಈ ಒಂದು ಕಳೆದ 1 ತಿಂಗಳಿಂದ ನಡೆದಂಥ ಈ ಚೇನಂಡ ಕೌಟುಂಬಿಕ ಹಾಕಿ ಈ ಕ್ರೀಡಾಕೂಟದಲ್ಲಿ ಬಹುಶಃ ನಾವು ಪ್ರತಿ ಸಲ ಗಮನಿಸ್ತಿದ್ವಿ. ಈ ಒಂದು ಹಾಕಿ ಕ್ರೀಡಾಕೂಟದ ಚೇನಂಡ ಕುಟುಂಬಸ್ಥದ ಕಾರ್ಯಾಧ್ಯಕ್ಷರು ಆದಂಥ ಚೇನಂಡ ದೀನಾ ಚಂಗಪ್ಪರು ನಮ್ಮ ಬಳಿ ಇದ್ದಾರೆ. ಅವ್ರನ್ನ ಕಂಪ್ಲೀಟ್ ಆಗಿ ನಾವು ಗಮನಿಸ್ತಾ ಇದ್ವಿ. ಯಾವತ್ತೂ ಕೂಡ ಒಂದು ಹೆಜ್ಜೆ ಮುಂದೆ ಮತ್ತು ಎಲ್ಲ ಕೆಲಸಗಳಲ್ಲೂ ಕೂಡ ಅವರು ಈ ಕ್ರೀಡಾಕೂಟದಲ್ಲಿ ತಮ್ಮನ್ನ ತೊಡಸ್ಕೊಂಡಿದ್ದವರು. ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ, ನಾಳೆ ನಡೆಯುವಂಥ ಫೈನಲ್ ಒಂದು ಪಂದ್ಯಾಟದಲ್ಲಿ ಯಾವ್ಯಾವ ರೀತಿ ಸಿದ್ಧತೆಗಳು ನಡೆದಿದ್ವಿ ಅನ್ನುವಂಥದ್ದು. ಸರ್ ನಮಸ್ತೆ. ಸರ್ ನಮಸ್ತೆ. ಬಹುಶಃ ಬಹಳ ನಾವು ಗಮನಿಸ್ತಾ ಇದ್ವಿ. ಯಾಕೆಂತಂದ್ರೆ ನೀವು ಮೈದಾನದಿಂದ ಹಿಡಿದು ವೇದಿಕೆಯಿಂದ ಹಿಡಿದು ಪ್ರತಿಯೊಂದು ಕ್ರೀಡಾಕೂಟ ಪ್ರಾರಂಭದಿಂದ ಹಿಡಿದು ಕೊನೆಯ ಒಂದು ಅಂತಿಮ ಹಂತಕ್ಕೆ ಬರೋವರೆಗೂ ನಿಮ್ಮ ಶ್ರಮ ತುಂಬ ಇದೆ. ಬಹಳಷ್ಟು ಪ್ರಯತ್ನವನ್ನು ಪಟ್ಟಿದ್ರಿ, ಬಹಳಷ್ಟು ಶ್ರಮ ಪಟ್ಟಿದ್ರಿ ಕೂಡ. ನಾಳೆಯ ಒಂದು ಫೈನಲ್ ಪಂದ್ಯಾಟ ಈ ಒಂದು ಮೈದಾನದಲ್ಲಿ ನಡೀತಾ ಇದೆ. ಇದಕ್ಕೆ ಏನೇನು ಸಿದ್ಧತೆ ಮಾಡ್ಕೊಂಡಿದ್ರಿ ಸರ್? ಮೊದಲಿಗೆ ಕಾರ್ಯಕ್ರಮವನ್ನು ಈ ಹಂತದವರೆಗೆ ತರಲಿಕ್ಕೆ ನಾವು ನಮ್ಮ ಆಡಳಿತ ಮಂಡಳಿ ಸೇರಿ ನಾವು ಶ್ರಮ ಪಟ್ಟಿದ್ದೇವೆ. ಆದರೆ ಈ 1 ತಿಂಗಳಲ್ಲಿ ಇದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವಂಥ ಕೆಲಸ ಮಾಡಿದ್ದು ಚಾನಂಡ ಕುಟುಂಬ. ಚಾನಂಡ ಕುಟುಂಬದ ಸರ್ವ ಸದಸ್ಯರು ಇದರಲ್ಲಿ ಎಲ್ಲ ರೀತಿಯ ಜವಾಬ್ದಾರಿಕೆಗಳನ್ನು ಹಂಚಿಕೊಂಡು ಆಹಾರದಿಂದ ಹಿಡಿದು ಕಸವಿಲ್ಲವರಿವರೆಗೆ ಪ್ರತಿಯೊಂದನ್ನು ಅಷ್ಟು ಅಚ್ಚುಕಟ್ಟಾಗಿ ಟೈಮ್ ಟು ಟೈಮ್ ಯಾವುದೇ ರೀತಿಯ ಕುಂದುಕೊರತೆಗಳು ಲೋಪದೋಷ ಬರದ ರೀತಿಯಲ್ಲಿ ಯಾರ ಕೈಯಿಂದ ಹೇಳಿಸಿಕೊಳ್ಳದೆ ಅಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಸರ್. ಬಹುಶಃ ಮೊದಲಿಗೆ ಬಂದಂಥ ಕೆಲವು ಏನು ಸ್ಟೇಟ್ಮೆಂಟ್ಸ್ ಇತ್ತು, ಆ ಸ್ಟೇಟ್ಮೆಂಟ್ಸ್ ಹೇಳಿದವರು ಈಗ ಬಹುಶಃ ಅರ್ಥ ಮಾಡ್ಕೊಳ್ತಾರೆ ಅಂತ ಅಂದ್ಕೊಳ್ತೇನೆ. ಕುಟುಂಬ ಅಂದರೆ ಏನು, ಒಗ್ಗಟ್ಟು ಏನಂದರೆ ಏನು ಅಂತ ಹೇಳೋದನ್ನು ಬಹುಶಃ ಅರ್ಥ ಮಾಡ್ಕೊಳ್ತೇನೆ ಅಂತ ಅಂದ್ಕೊಳ್ತೇನೆ. ಈಗ ನಾಳೆಯ ದಿವಸ ಫೈನಲ್ಸ್ ನಡೀತಾ ಇದೆ ಸರ್. ತುಂಬ ರೋಚಕವಾದಂಥ ಒಂದು ಪಂದ್ಯಾಟವನ್ನು ನಾವು ನಾಳೆ ಅನುಭವಿಸಲಿದ್ದೇವೆ. ಬಹುಶಃ ಕೊಡಗಿನಲ್ಲಿ ಹಾಕಿ ಅಂತ ಹೇಳಿದರೆ ಯಾವ ಮಟ್ಟಿಗೆ ಪ್ರತಿಕ್ರಿಯೆ ಸಿಗುತ್ತೆ ಅಂತ ಹೇಳೋದು ನಾಳೆ ನಾವು ನೋಡಲಿದ್ದೇವೆ. ಗ್ಯಾಲರಿ ಎಲ್ಲ ರೆಡಿಯಾಗಿದೆ ಸರ್, ನೀವು ನೋಡ್ತಾ ಇದ್ದೀವಿ. ಮೈದಾನ ಅಚ್ಚುಕಟ್ಟಾಗಿ ರೆಡಿಯಾಗಿದೆ. ದೇವರ ದಯದಲ್ಲಿ ನಿನ್ನೆ ರೀತಿಯ ಮಳೆ ಹೊಡೆಯದೆ, ನಾಳೆಯೂ ಮಳೆ ಹೊಡೆಯದೆ ಇದ್ರೆ ನಾವು ಏನು ಶ್ರಮ ಕೈಗೊಂಡಿದ್ದೀವಿ ಸರ್, ಇದಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ. ಗ್ಯಾಲರಿ ಕೆಲಸಗಳು ಕಾರ್ಬಾರ್ಗಳು ಎಲ್ಲ ಚೆನ್ನಾಗಿ ನಡೆದಿದೆ. ನಾವು ವ್ಯವಸ್ಥೆಗಳನ್ನು ಮಾಡ್ತಾ ಬಂದಿದ್ದೇವೆ. VIP ಪಾಸ್, ರಕ್ಷಕರು ಬಂದಿದ್ದಾರೆ, ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ನೋಡ್ತಾ ಹೋಗ್ತಾ ಇದ್ದಾರೆ. ನಾಳೆಯ ದಿವಸ ಮೊದಲಿಗೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ನಮಗೆ ಭರವಸೆ ಕೊಟ್ಟಿದ್ದಾರೆ. ನಮಗೆ ಈವರೆಗೂ ಅವರು ನಾಳೆ ಬರ್ತಾರೆ ಅಂತ ಹೇಳುವಂಥ ನಂಬಿಕೆ ನಮಗಿದೆ ಸರ್. ಹಾಗೆ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಿದ್ದಾರೆ. ನಂತರ ನಮ್ಮ ಕೇಂದ್ರ ಕ್ರೀಡಾ ಸಚಿವರು ನಾಳೆ ಆಗಮಿಸ್ತಿದ್ದಾರೆ. ಸೊ ಅವರು ಬಂದು ಈ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಬಹುಶಃ ಮುಂದೆ ಕೊಡಗಿನಲ್ಲಿ ಹಾಕಿ ಕ್ರೀಡೆಗೆ, ಹಾಕಿ ಪಟುಗಳಿಗೆ ಪ್ರೊಫೆಷನಲ್ ಆಗಿ ಹಾಕಿ ತೆಗೆದುಕೊಂಡು ಯಾರು ಮುಂದಕ್ಕೆ ಹೋಗ್ತಾರೆ ಅವರಿಗೆ ನಾಳೆಯ ದಿವಸ ಏನಾದರೂ ಒಂದು ಬೆನಿಫಿಟ್ಸ್ಗಳು ಅಥವಾ ಏನಾದರೂ ಒಂದು ಪ್ರಯೋಜನ ಆಗುವಂಥ ಕೆಲವು ವ್ಯವಸ್ಥೆಗಳು ಆಗಲಿ. ಹಾಕಿ ಕೊಡಗಿನಲ್ಲಿ ಇನ್ನಷ್ಟು ಮಟ್ಟಕ್ಕೆ ನಾವು ಒರಿಸ್ಸಾವನ್ನು ನೋಡ್ತಾ ಇದ್ದೇವೆ, ಯಾವ ಮಟ್ಟಕ್ಕೆ ಅವರು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳ್ಕೊಂಡು ಆ ಮಟ್ಟಕ್ಕೆ ನಾವು ತೆಗೆದುಕೊಂಡು ಹೋಗಬೇಕು ಅಂತ ಹೇಳೋದು ನಮ್ಮ ಹಂಬಲ. ಆದರೆ ಗೊತ್ತಿಲ್ಲ ಸರ್ ನಮ್ಮ ಪ್ರಯತ್ನ ಎಷ್ಟರ ಮಟ್ಟಿಗೆ ಕೈಗೂಡುತ್ತೆ ಅಂತ ಹೇಳ್ಕೊಂಡು.
ಸೊ ಇದು ನಾವು ಕ್ರೀಡಾ ಸಚಿವರನ್ನ ನಾಳೆ ಕೇಳಿಕೊಳ್ಳಿಕ್ಕಿರೋದು ಇದೊಂದೇ ಸರ್. ಇನ್ನು ಮಾನ್ಯ ನಮ್ಮ ಶಾಸಕರು ವಿಧಾನಸಭೆ ವಿರಾಜಪೇಟೆ ವಿಧಾನಸಭೆ ಶಾಸಕರು, ನಮ್ಮ ಮುಖ್ಯಮಂತ್ರಿಗಳ ಕಾನೂನು ಸಚಿವರು, ಸಲಹೆಗಾರರು ಎಸ್ ಪೊನ್ನಣ್ಣನವರು ಆಗಮಿಸ್ತಿದ್ದಾರೆ ಸರ್. ಅವರು ಒಂದು ಮಾತು ಹೇಳಿದರು ಸರ್, ಈ ದಿವಸದಿಂದ ನಾನು ಚೇನಣ್ಣ ಫ್ಯಾಮಿಲಿ, ನಿಮ್ಮ ಟೂರ್ನಮೆಂಟ್ ಮುಗಿದ ತಕ್ಷಣ ನೀವು ಅಜ್ಜಿಕುಟ್ರ ಫ್ಯಾಮಿಲಿ ಆಗಬೇಕು ಅಂತ ಹೇಳ್ಕೊಂಡು ಸರ್, ಅವರು ಹೇಳಿದ ಮಾತನ್ನ ಒಂದು ಅಕ್ಷರವನ್ನು ಆಚೀಚಾಗದಂತೆ ಪಾಲಿಸಿದ್ದಾರೆ ಸರ್. ನಮ್ಮ ಜೊತೆಗೆ ಯಾವ ಹಂತದವರೆಗೆ ಕೈ ಜೋಡಿಸಿದ್ದಾರೆ, ನಮ್ಮ ನೋವನ್ನು ಅಥವಾ ನಮ್ಮ ಶ್ರಮವನ್ನು ಅವರು ಹೇಗೆ ಅದರಲ್ಲಿ ನಮಗೆ ಯಾವ ಇನ್ವಾಲ್ವ್ ಹಾಕ್ಕೊಂಡು ಅದನ್ನು ಶೇರ್ ಮಾಡಿಕೊಂಡು ನಮ್ಮನ್ನು ಈ ಹಂತದವರೆಗೆ ಕೈ ಹಿಡಿದು ಮಗುವನ್ನು ಹೇಗೆ ಕೈ ಹಿಡ್ಕೊಂಡು ಮುಂದಕ್ಕೆ ತರ್ತೀವೋ ಅದೇ ರೀತಿಯಲ್ಲಿ ಅವರು ನಮ್ಮ ಜೊತೆಗಿದ್ದಾರೆ ಸರ್. ಇದನ್ನು ಎದೆತಟ್ಟಿ ಎಲ್ಲೂ ಬೇಕಾದ್ರೂ ಹೇಳ್ಬೋದು, ಸಾರಿ ಹೇಳ್ಬೋದು ಸರ್. ಅವರಿಗೆ ನಿಮ್ಮ ಮುಖಾಂತರ ನಾನು ಚಾನಂಡ ಸರ್ವ ಸದಸ್ಯರ ಪರವಾಗಿ ಧನ್ಯವಾದವನ್ನು ಮೊದಲಿಗೆ ಹೇಳ್ತೇನೆ ಸರ್. ಅದೇ ಪ್ರಕಾರ ಡಾಕ್ಟರ್ ಮಂತ್ರಗೌಡರನವರು ಸಹ ಅಷ್ಟೇ, ನಮಗೆ ನಾವು ಏನು ಯೋಚನೆ ಮಾಡಿದ್ವಿ ಅದಕ್ಕಿಂತ ಮಿಗಿಲಾಗಿ ಅವರು ಸಹ ನಮಗೆ ಈ ಕಾರ್ಯಕ್ರಮ ನಡೆಸಲಿಕ್ಕೆ ಬೇಕಾದ ಏನೆಲ್ಲ ಅವಶ್ಯಕತೆಗಳಿದೆ ಅದನ್ನು ಅವರು ಪೂರೈಸಿಕೊಟ್ಟಿದ್ದಾರೆ. ಮಹಾರಾಜರು ಅಷ್ಟೇ, ನಾವು ಕೇಳದೇನೆ ಅವರು ಈ ಮೈದಾನಕ್ಕೆ ನೀವು ಇದನ್ನು ಸಿದ್ಧತೆ ಮಾಡಿ ಇದಕ್ಕಿರುವ ಅನುದಾನವನ್ನು ನಾನು ಕೊಡಿಸ್ತೇನೆ ಅಂತ ಹೇಳೋದನ್ನು ಕೊಡಿಸ್ತೀವಿ. ಸೊ ಇದಿಷ್ಟು ಇದರ ಹಿಂದುಗಡೆನ ಏನು ಕಾಣದ ನಮಗೆ ದೇವರಂತ ಕೈ ಹಿಡಿದವರ ವಿವರಗಳು ಸರ್. ಈಗ ಮುಂದಕ್ಕೆ ನಾಳೆ ಇವರೆಲ್ಲ ಬರ್ತಾ ಇದ್ದಾರೆ. 1 ಗಂಟೆಗೆ ಕ್ರಮಬದ್ಧವಾಗಿ ಟೂರ್ನಮೆಂಟ್ ಶುರು ಆಗುತ್ತೆ ಸರ್. ನಾವು ನಾಪಕ್ಲು ಮೊದಲೇ ಮಳೆಯ ಗೂಡು, ಸೊ ಆದಷ್ಟು ಬೇಗನೆ ನಾವು ಈ ಪಂದ್ಯವನ್ನ ನಾವು ಮುಗಿಸ್ಬೇಕು, ಕಳೆದ ಬಾರಿ ಆದಂತೆ ಆಗಬಾರ್ದು ಅಂತ ಹೇಳುವಂಥದ್ದು ನಮ್ದೊಂದು ಹಂಬಲ ಇದೆ. ಅದಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಸರ್. ಡೆಕೋರೇಷನ್ಸ್ಗಳು ನಡೀತಾ ಇದ್ದಾವೆ, ಶಾಸಕರು ಬರ್ತಾ ಇದ್ದಾರೆ, ಅವರಿಗೆ ವಿಶ್ರಮಿಸಲಿಕ್ಕೆ ಒಂದು ಚಿಕ್ಕ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ ನಾವು ಸರ್. ಇನ್ನು ಪ್ರಾರಂಭದಿಂದಲೂ ನಮ್ಮಲ್ಲಿ ಆಹಾರದ ವಿಚಾರವಾಗಿ ಯಾವುದೇ ಕಂಪ್ಲೇಂಟ್ಸ್ಗಳು ಅಥವಾ ಇಲ್ಲ, ಎಲ್ಲರೂ ಮೆಚ್ಕೊಂಡು ಹೋಗಿದ್ದಾರೆ. ವಿಶೇಷವಾಗಿ ಅತಿಥಿಗಳಿಗೂ ನಾವು ಆಹಾರದ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಸರ್. ಇನ್ನು ವಾಹನಗಳು, ಮುಖ್ಯವಾಗಿ ಹೇಳಬೇಕಾದ್ರೆ ವಾಹನಗಳಿಗೆ ಪಾರ್ಕಿಂಗ್ ಮಾಡುವಂಥ ವ್ಯವಸ್ಥೆ, 2ನೇ ಮೈದಾನ ಮತ್ತು 3ನೇ ಮೈದಾನ, ಇದೆರಡು ವಾಹನ ಪಾರ್ಕ್ ಮಾಡಲಿಕ್ಕೆ ಓಪನ್ ಆಗಿದೆ ಸರ್. ಸೆಕ್ಯೂರಿಟಿ ಪರ್ಸನಲ್ ಇರ್ತಾರೆ. ಅವರ ಸೂಚನೆ ಪ್ರಕಾರ ದಯವಿಟ್ಟು ನಮ್ಮ ಹಾಕಿ ಪ್ರೇಮಿಗಳು, ಕ್ರೀಡಾ ಪ್ರೋತ್ಸಾಹಕರು, ನಮಗೆ ಏನು ಕಾಂಟ್ರಿಬ್ಯೂಷನ್ ನೀಡಿ ಸ್ಪಾನ್ಸರ್ ಮಾಡಿದಂಥವರು ಎಲ್ಲೋ ಇಲ್ಲಿ ಗೇಟ್ನಲ್ಲಿ ಆಚೀಚೆ ಆದರೆ ದಯವಿಟ್ಟು ಬಂದು ಆ ಜಾಗದಲ್ಲಿ ಪಾರ್ಕಿಂಗ್ ಮಾಡಿಕೊಂಡು ಸಹಕರಿಸಬೇಕು ಅಂತ ಕೇಳ್ಕೊಳ್ತೇನೆ ಸರ್. ಇದು 2 ಗ್ರೌಂಡ್ ಅಲ್ಲದೆ ಇಲ್ಲಿ ಹಿಂಭಾಗದಲ್ಲೂ ಪಾರ್ಕಿಂಗ್ ಮಾಡಲಿಕ್ಕೆ ಯಥೇಚ್ಛ ಸ್ಥಳ ಇದೆ. ಇಲ್ಲೊಂದು ವೆಟ್ಲ್ಯಾಂಡ್ ಗದ್ದೆಯನ್ನು ನಾವು ಸಿದ್ಧ ಮಾಡಿದ್ದೇವೆ, ಅದರಲ್ಲೂ ಸಹ ಪಾರ್ಕಿಂಗ್ ಮಾಡ್ಕೊಳ್ಬೋದು ಸರ್. ಇದಲ್ಲದೆ ಸೀನಿಯರ್ ಕಾಲೇಜ್ ಗ್ರೌಂಡ್ ಅಲ್ಲಿ ಕುಂಡಿರಂಡ ಕುಟುಂಬಸ್ಥರು ಒಂದು ತುಂಬಾ ಸುಂದರವಾದ ಮೈದಾನವನ್ನು ನಿರ್ಮಿಸಿದ್ದಾರೆ ಸರ್. ಅದಕ್ಕೂ ಒಂದು ರೋಡಿನ ವ್ಯವಸ್ಥೆ, ಸಂಪರ್ಕ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅಲ್ಲೂ ಸಹ ಪಾರ್ಕಿಂಗ್ ಅನ್ನು ಮಾಡ್ಬೋದು. ತುಂಬಾ ಸ್ಥಳ ಇದೆ ಪಾರ್ಕಿಂಗ್ ಮಾಡ್ಲಿಕ್ಕೆ. ಆದ್ರೆ ಅಲ್ಲಿಂದ ನಾವು ಶಟಲ್ ರನ್ ಮಾಡ್ತೇವೆ, ನಮ್ಮೊಂದು 2-3 ವಾಹನಗಳನ್ನು ಇಟ್ಕೊಂಡು ಜನರನ್ನ ಹೋಗೋದು ಬರೋದು ಈ ಕೆಲಸಗಳನ್ನು ಮಾಡ್ತೇವೆ ಸರ್. ಬಹುಶಃ ಪಾರ್ಕಿಂಗಿಗೆ ತೊಂದರೆ ಬರಲಿಕ್ಕಿಲ್ಲ. ಆದರೆ ಏನು ಅಂತ ಹೇಳಿದ್ರೆ ಎಲ್ಲರೂ ಬಂದು ಮೈದಾನದ ಒಳಗೆ ಪಾರ್ಕಿಂಗ್ ಮಾಡಬೇಕು ಅಂತ ಹೇಳೋದನ್ನ ನಾಳೆ ನಮಗೆ ನಡೆಸ್ಕೊಡ್ಲಿಕ್ಕೆ ಆಗೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿಗೆ ಬರುವಂತ VIP ಪಾಸಸ್ಗಳೇನು ಕೊಟ್ಟಿರ್ತೀವಿ, ಸ್ಪಾನ್ಸರ್ಸ್ಗಳನ್ನು ಕೊಟ್ಟಿರ್ತೀವಿ, ಅವರಿಗೆ ನಾವು ಸ್ಥಳಾವಕಾಶ ಮಾಡಿಕೊಡ್ಬೇಕಾಗತ್ತೆ. ದಯವಿಟ್ಟು ನಾನು ಕೊಡಗಿನ ಸರ್ವ ಜನರನ್ನ ಇದನ್ನೇ ಕೇಳ್ಕೊಳ್ಳೋದು, ದಯವಿಟ್ಟು ಇದನ್ನು ತಿಳಿದುಕೊಳ್ಳಿ. ಪಾರ್ಕಿಂಗಿಗೆ ಮೀಸಲಾದ ಜಾಗದಲ್ಲಿ ಅವರವರಿಗೆ ಮೀಸಲಿಟ್ಟ ಜಾಗದಲ್ಲಿ ಪಾರ್ಕಿಂಗ್ ಮಾಡ್ಕೊಳ್ಳೋದು ಸರ್. ಇದೊಂದು ಕಳಕಳಿಯ ಬೇಡಿಕೆ ನಮಗೆ. ಇನ್ನು ಸೆಕ್ಯೂರಿಟಿ ಪರ್ಸನಲ್ ಒಂದು 10-15 ಜನರಿಗೆ ಹೇಳಿದ್ದೇವೆ ಸರ್. VIP ಪಾಸ್ಗಳು ಇದ್ದೇ ಇರ್ತವೆ. ಇನ್ನು ಅದೇ ಎಲ್ಲರ ಆಶೀರ್ವಾದದಿಂದ ಮಳೆ ಬರದೇ ಇದ್ದರೆ ಒಂದು ಅತ್ಯುತ್ತಮ ಪಂದ್ಯಾವಳಿಯನ್ನು ನಾಳೆ ನಿರೀಕ್ಷಿಸಬಹುದು ಸರ್. ಅದು ಗಣ್ಯರ ಸಮ್ಮುಖದಲ್ಲಿ. ಇಷ್ಟು ಇದರ ವಿವರಗಳು. ಖಂಡಿತವಾಗ್ಲು ನಿಮ್ಮ ಏನು ಕಳೆದ 1 ತಿಂಗಳಿಂದ ಪಟ್ಟ ಪರಿಶ್ರಮಕ್ಕೆ ನಿಜವಾಗ್ಲೂ ಕಾವೇರಿ ತಾಯಿ ಒಳ್ಳೆಯ ಪ್ರತಿಫಲವನ್ನು ಕೊಡ್ತಾಳೆ ಅಂತ ನಮ್ಮೆಲ್ಲ ಒಂದು ಹೆಜ್ಜೆ ನಾವು ಮುಂದೆ ಹೋಗಿ ನಮ್ಮ ಇಲ್ಲಿ ಕೊಡವರ ಅಥವಾ ಕೊಡವ ಭಾಷಿಕರ ಸಂಪ್ರದಾಯ ಏನಿದೆ, ಈ ದುಡಿ ನಾವು ಜನನ ಸಮಯದಿಂದ ಮರಣ ಹೊಂದಿ 11ನೇ ದಿವಸದ ತಿಥಿ ಕರ್ಮಾಂತರದವರೆಗೆ ನಾವು ಅದನ್ನು ಬಳಸ್ತೇವೆ. ಹಾಗೆ ನಮ್ಮ ದೇವಸ್ಥಾನಗಳು ನಾವು ಎಲ್ಲಿ ಸೇರ್ತೇವೆ, ಮಂದು ಮಾನಿ ಅಂತೆಲ್ಲ ಹೇಳ್ತೇವೆ, ನಾವು ನಮ್ಮ ಎಲ್ಲಿ ಗ್ಯಾದರಿಂಗ್ಸ್ ಆಗುತ್ತೆ ಅಲ್ಲೆಲ್ಲ ಬಳಕೆ ಮಾಡುವಂಥ ಒಂದು ವಿಶಿಷ್ಟವಾದ ಒಂದು, ನೀವು ಮೋಸ್ಟ್ಲಿ ಇಲ್ಲಿ ಪೀಸ್ ಇಲ್ಲ ಸರ್, ನಾನು ತೋರಿಸ್ತಾ ಇದೆ, ದುಡಿಯನ್ನು ನಾವು ನಮ್ಮ ಪುತ್ತೂರಲ್ಲಿ ಧೀರಜ್ ಚಂದು ಶೆಟ್ಟಿ ಅವ್ರ ಮುಖಾಂತರ
UP ಮುರಾದಾಬಾದಲ್ಲಿ ಅದನ್ನ ಎರಕ ಹೊಯ್ಸಿ ಬ್ಯೂಟಿಫುಲ್ ಆಗಿ ಬೆಸುಗೆ ಮಾಡಿಸಿ ಓಕೆ. ಮೈಸೂರಲ್ಲಿ ಅದಕ್ಕೆ ಚರ್ಮ ಹೊದಿಸಿ ತಂದಿದ್ದೇವೆ ಸರ್. ರೌಂಡ್ ಆಫ್ 64ಗೆ ನಾವು ಎರಡೆರಡು ದುಡಿಗಳನ್ನು ಕೊಡ್ತಾ ಬರ್ತಾ ಇದ್ದೀವಿ. ಅದರಲ್ಲೂ ನಾಳೆ ಬರುವಂತ 4 ತಂಡಗಳಿಗೆ 4 ದುಡಿನ ಕೊಡ್ತಾ ಇದ್ದೀವಿ ಸರ್. ಗೊತ್ತಿಲ್ಲ ಮುಂದಿನ ಹಂತಗಳಲ್ಲಿ ಇದು ಮುಂದುವರೆದು ನಮ್ಮ ಏನು ಕಲೆ ಇದೆ ಅಥವಾ ನಮ್ಮ ಏನು ಸಂಪ್ರದಾಯ ಇದೆ ಶಾಶ್ವತವಾಗಿ ಕೊಡಗಲ್ಲಿ ನಿಲ್ಲಿ ಅಂತ ಹೇಳುವಂಥದ್ದು ಚಾನಡ ಕುಟುಂಬದ ಒಂದು ಅಭಿಪ್ರಾಯ. ಜೇನು ಪೆಟ್ಟಿಗೆಯನ್ನು ಕೂಡ ವಿತರಣೆ. ಹೌದು ಸರ್, ಎಲ್ಲ ಖಾಲಿ ಮಾಡಿದ್ದೇವೆ. ಬಹುತೇಕ ಎಲ್ಲರಿಗೂ ಕೊಡ್ತಾ ಬಂದಿದ್ದೇವೆ ಸರ್. ನಾಳೆ ಅಂಪೈರ್ಸ್ ಗಳಿಗೆ ಒಂದು 30-33 ಜೇನು ಪೆಟ್ಟಿಗೆ ಕೊಡ್ಬೇಕಿದೆ. ಅದು ಕೊಟ್ರೆ ಅದೊಂದು ಏನೋ ಒಂದು ನಮ್ದು ಇತ್ತು ಸರ್. ಪಡഞ്ഞാറമ്മಣ್ಣ ನಂದ ಅಂತ ಹೇಳುವವರು ನಮ್ಮ ಒಬ್ಬರು ನಾಟ್ಯ ವೈದ್ಯರು ಸರ್. ನಾವು ಮೊದಲು ಮಾತಾಡುವಾಗ 1,000 ಜೇನು ಪೆಟ್ಟಿಗೆಗೆ ನಾನು ಮಾತಾಡಿದ್ದು ಸರ್. ಅವ್ರು ನನಗೆ ಒಂದು ಪ್ರಾಮಿಸ್ ಮಾಡಿದ್ರು, ದಿನ ನಾನು ನಿಮಗೆ 1,000 ಜೇನು ಏನು ಫ್ಯಾಮಿಲಿನ ಕೊಡ್ತೇನೆ ಅಂತ ಹೇಳ್ಕೊಂಡು. ಸೊ ನಾವು ಜೇನು ಪೆಟ್ಟಿಗೆ ಮಾಡೋದಕ್ಕಿಂತ ಶ್ರೇಷ್ಠವಾದ ವಿಷಯ ಅಂತ ಹೇಳಿದ್ರೆ 1,000 ಜೇನು ಕುಟುಂಬಗಳನ್ನು ಅವ್ರು ಕೊಡ್ತೀವಿ ಅಂತ ಹೇಳೋದು. ಸೊ ಅವರಿಗೂ ಸಹ ನಾನು ಒಂದು ಧನ್ಯವಾದ ಹೇಳ್ಬೇಕಾಗತ್ತೆ ಸರ್. ಬಹುಶಃ ಅವ್ರು ಬರ್ಲಿಲ್ಲ, ಫೋನ್ ಮಾಡಿ ಬರಕ್ ಹೇಳ್ತೀನಿ ಸರ್ ನಾನು. ಓಕೆ ಓಕೆ ಓಕೆ. ಖಂಡಿತ ಆ ಒಂದು ನಿಮ್ಮ ಒಂದು ಕ್ರೀಡಾಕೂಟ ಖಂಡಿತ ಯಶಸ್ಸಾಗುತ್ತೆ. ಅದಕ್ಕೆ ಕೊಡಗಿನ ಜನರ ಎಲ್ಲರ ಆಶೀರ್ವಾದ. ಅಲ್ಲೊಬ್ರು ಕೂತಿದ್ದಾರೆ ಸರ್. ಟೂರ್ನಮೆಂಟ್ ಕರೆಕ್ಟ್ ಆಗಿ ನಡಿಬೇಕಾದ್ರೆ ಅವರು ಒಬ್ರು ಕಾಣದ ಹಸ್ತ ಅಲ್ಲಿ ಕೂತಿರೋರು ನಮ್ಮ ನಾಯಕನ ದೀಪಣ್ಣನವರು ಈಗಲೂ ಬಿಸಿ ಇದ್ದಾರೆ. ನಾಳೆ ಟೂರ್ನಮೆಂಟ್, ಇಲ್ಲಿವರೆಗಾದ ಟೂರ್ನಮೆಂಟ್ ಅದು ಅವರು ಇನ್ನೂ ಬಿಸಿಯಲ್ಲೇ ಇದ್ದಾರೆ ಅದ್ರಲ್ಲಿ. ಓಕೆ, ಅವ್ರ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ತುಂಬಾ ಶಿಸ್ತಿನ ಮನ್ಸ ಸರ್. ಯಾವುದೇ ಟಾಸ್ಕ್ ನ ಯಾವುದೇ ರೀತಿಯ ಟೆನ್ಷನ್ ಅಥವಾ ದುಗುಡ ಅಥವಾ ಮತ್ಸರ, ದ್ವೇಷ, ಒಂದು ಪಕ್ಷಕ್ಕೆ ಪರವಾಗಿ ಮಾತಾಡ್ಕೊಂಡು ಮಾಡುವಂತ ವ್ಯಕ್ತಿ ಅಲ್ಲ ಸರ್. ವೆರಿ ಕ್ಲಿಯರ್ ಕಟ್. ಅವರ ಡಿಸಿಷನ್ ಮೇಲೆ ಅವರಿಗೆ ಅಗಾಧವಾದ ನಂಬಿಕೆ ಇದೆ ಸರ್. ಅದೇ ಕಾರಣಕ್ಕಾಗಿ ನಾವು ಅವ್ರನ್ನ TDAಗೆ ಆಯ್ಕೆ ಮಾಡ್ಕೊಂಡಿದ್ವಿ. ವೆರಿ ಗುಡ್ ಟೂರ್ನಮೆಂಟ್ ಡೈರೆಕ್ಟರ್. ಅವ್ರಿಗೆ ಮುಂದಕ್ಕೂ ಒಳ್ಳೆ ಭವಿಷ್ಯ ಇರಲಿ ಸರ್ ಈ ಫೀಲ್ಡ್ ಅಲ್ಲ. ವೀಕ್ಷಕರೇ, ಈ ಕಳೆದ 1 ತಿಂಗಳಿಂದ ಏನ್ ನಡೀತಾ ಇದೆ ಚೇನಂಡ ಕುಟುಂಬಸ್ಥರ ಕೌಟುಂಬಿಕ ಹಾಕಿ ಪಂದ್ಯಾಟ. ಈ ಒಂದು ಪಂದ್ಯಾಟಕ್ಕೆ ಬಹಳಷ್ಟು ಶ್ರಮಪಟ್ಟು ಬಹಳಷ್ಟು ಯೋಜನೆಗಳನ್ನ ರೂಪಿಸಿ ಜೊತೆಯಲ್ಲೇ ನಿಂತು ಈ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿರುವ ಚೇನಂಡ ಕುಟುಂಬದ ಅಧ್ಯಕ್ಷರಾದಂತಹ ಶ್ರೀಯುತ ಚೇನಂಡ ಕರುಂಬಯ್ಯ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಹತ್ರ ಮಾತಾಡ್ತಾ ಹೋಗೋಣ. ನಾಳೆಯ ಸಿದ್ಧತೆಗಳು ಹೇಗೆ ನಡೀತಾ ಇದೆ ಮತ್ತು ಇದುವರೆಗೂ ಅವರಿಗೆ ಸಹಾಯವನ್ನು ನೀಡಿದಂಥ ಈ ಒಂದು ಕ್ರೀಡಾಕೂಟಕ್ಕೆ ಸಪೋರ್ಟ್ ಮಾಡಿದಂಥ ಅವ್ರನ್ನೆಲ್ಲರನ್ನೂ ಕೂಡ ಅವರು ಸ್ಮರಿಸ್ಕೊಳ್ತಾ ಏನು ಹೇಳ್ತಾರೆ ಅಂತ ತಗೊಳ್ಳೋಣ. ನಮಸ್ತೆ. ಕಳೆದ 1 ತಿಂಗಳಿಂದ ಒಂದು ರೀತಿ ಈ ಒಂದು ಕ್ರೀಡಾ ಮೈದಾನದಲ್ಲಿ ಚೇನಂಡ ಕುಟುಂಬದ ಒಂದು ಹಾಕಿ ಪಂದ್ಯಾಟ ನಡೀತು. ನಿಮ್ಮ ಒಂದು ನೀವು ಕೂಡ ಕುಟುಂಬದ ಅಧ್ಯಕ್ಷ ತಾವೇ ಆಗಿರೋದ್ರಿಂದ ಈ ಒಂದು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಇದುವರೆಗೂ ನಡೆದಿದೆ. ಆದರೆ ನಾಳೆ ಫೈನಲ್ ಪಂದ್ಯಾಟ ನಡೆದಿದೆ. ಇದುವರೆಗೂ ನಡೆದಂಥ ಈ ಒಂದು ಪಂದ್ಯಾವಳಿ ಮತ್ತು ನಾಳೆ ನಡೆಯುವಂಥ ಪಂದ್ಯಾವಳಿ ಬಗ್ಗೆ ತಮ್ಮ ಏನಂತಂದರೆ, ನಾನು ಚೇನಂಡ ಕುಟುಂಬದ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮದು ಏಪ್ರಿಲ್ ತಿಂಗಳು 5ರಿಂದ ಸ್ಟಾರ್ಟ್ ಆಗಿ ನಿನ್ನೆವರೆಗೆ ಭಾಳ ಅದ್ಧೂರಿಯಾಗಿ ನಮ್ಮ ಕಾರ್ಯಕ್ರಮ ನಡೆಯಿತು. ಇದಕ್ಕೆ ನಮ್ಮ ಹೊರಗಿನ ಜನರಿಂದ ಬಹಳ ಹಣದ ಸಹಾಯವು ಹಾಗೆ ಬೇರೆ ವೈಯಕ್ತಿಕವಾಗಿ ನಮಗೆ ಬೇಕಾದಂಥ ಸಲಹೆ ಸೂಚನೆಯನ್ನು ಕೊಟ್ಟು ಚೆನ್ನಾಗಿ ನಮ್ಮ ಹಾಕಿ ಹಬ್ಬವನ್ನು ಆಚರಿಸಲು ಸಹಕರಿಸಿದ್ದಾರೆ. ಈಗ ನಾಳೆಗೆ ಕಾರ್ಯಕ್ರಮಕ್ಕೆ ಸಮೇತ ಎಲ್ಲರೂ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮೊಟ್ಟಿಗೆ ಸೇರಿ ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತೇಳಿ ನಾನು ಸರ್ವರನ್ನು ಕೊಡಗಿನ ಜನತೆಯನ್ನು ಬೇಡಿಕೊಳ್ಳುತ್ತೇನೆ. ಹಾಗೆ ನಮಗೆ ಸಹಾಯ ಮಾಡಿದಂಥ ಎಲ್ಲರಿಗೂ ನಾವು ಧನ್ಯವಾದವನ್ನು ಹೇಳುತ್ತೇನೆ. ನಾಳೆ ದಿನ ಬಂದು ಎಲ್ಲರೂ ಹಾಕಿ ಪಂದ್ಯಾಟದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಚೆನ್ನಾಗಿ ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತೇಳಿ ನಾನು ಈ ಮೂಲಕ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೀನಿ. ನಾಳೆ ಈ ಒಂದು ಕ್ರೀಡಾ ಪಂದ್ಯಾಟದಲ್ಲಿ ಹಲವಾರು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಫೈನಲ್ ಪಂದ್ಯಾಟದ ಜೊತೆಗೆ ರೂಪಿಸಿದ್ದೀರಿ. ಹೌದು. ಏನೇನು ಕಾರ್ಯಕ್ರಮಗಳಿದೆ ಸರ್? ಈಗ ನಾಳಿನ ಪಂದ್ಯಾಟಕ್ಕೆ ನಾವು ಈಗ ಮೊದಲನೇದಾಗಿ ಧ್ವಜಾರೋಹಣ ಮಾಡ್ತೀವಿ ಬೆಳಿಗ್ಗೆ. ಆಮೇಲಿಂದ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ಗೆ ಒಂದು ಟೂರ್ನಮೆಂಟ್ ಇದೆ. 9 ಗಂಟೆಗೆ ಅಷ್ಟು ಪ್ರಾರಂಭವಾಗುತ್ತದೆ. ಅದಾದಮೇಲೆ ಬರುವ ವರ್ಷಕ್ಕೆ ಅಜ್ಜೇಟರ ಕುಟುಂಬಸ್ಥರು ಈ ಕಾರ್ಯಕ್ರಮವನ್ನು ಬರುವ ವರ್ಷಕ್ಕೆ ಪೊನ್ನಂಪೇಟೆಯಲ್ಲಿ ನಡೆಸ್ತಾರೆ. ಅವರು ಮೊದಲನೇದಾಗಿ ಬರ್ತಾರೆ. ಅವರನ್ನ ನಾವು ಸ್ವಾಗತ ಮಾಡಿ ಅವರಿಗೆ ಒಂದು ಜಾಗ, ನಮ್ಮ ಗ್ಯಾಲರಿಯಲ್ಲಿ ಜಾಗವನ್ನು ನಿಯುಕ್ತ ಮಾಡಿದ್ದೀವಿ. ಅಲ್ಲಿ ಅವರು ಆದಮೇಲೆ ಮಧ್ಯಾಹ್ನ 11 ಗಂಟೆಗೆ ಬೆಳಿಗ್ಗೆ 11 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. 11 ಗಂಟೆ ಆಗಿ ಮಧ್ಯಾಹ್ನ 1 ಗಂಟೆಗೆ ನಮ್ಮ ಟೂರ್ನಮೆಂಟ್ ನಡೀತದೆ. ಟೂರ್ನಮೆಂಟ್ ಆದಮೇಲೆ ನಮ್ಮ ಬರುವ ವರ್ಷಕ್ಕೆ ಈ ಫ್ಲಾಗ್ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅಷ್ಟೇ. ಬೇರೆ
ಅಂಥದ್ದೇನಿಲ್ಲ. ಓಕೆ ಓಕೆ. ಯಾರ್ಯಾರು ಬರಲಿದ್ದಾರೆ ಈಗ ಈಗ ನಮ್ಮ ಗೆಸ್ಟ್ಗಳು? ಗೆಸ್ಟ್ಗಳು ಬರ್ತಾ ಇದ್ದಾರೆ. ನಮ್ಮ ಸೆಂಟ್ರಲಿಂದ ನಮ್ಮ ಸ್ಪೋರ್ಟ್ಸ್ ಮಿನಿಸ್ಟರ್ ಬರ್ತಾ ಇದ್ದಾರೆ, ಮತ್ತು ನಮ್ಮ MLA ಬರ್ತಾ ಇದ್ದಾರೆ, ನಮ್ಮ ಸಂಸದರು ಬರ್ತಾ ಇದ್ದಾರೆ, ಮತ್ತು MLC ಅವರು ಬರ್ತಾ ಇದ್ದಾರೆ, ಮತ್ತು ನಮಗೆ ಸ್ಪಾನ್ಸರ್ ಮಾಡಿದಂಥ ನ್ಯೂ ಸ್ಟಾರ್ ಕಾಫಿ ಅವರು, ಮತ್ತು ಬೇರೆ ಬೇರೆ 2-3 ಜನ ಬರ್ತಾ ಇದ್ದಾರೆ. ಅಷ್ಟೇ ಜನ, 2-3 ಜನ ಪ್ರೆಸೆಂಟ್ ಇಲ್ಲ ಈಗ. ಈಗ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ, ನಮ್ಮ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಕಾರಣ ಅಂತ ಬರೋದಿಲ್ಲ ಅಂತ ಹೇಳಿದ್ದಾರೆ ಅಷ್ಟೇ, ಬೇರೆ